ನಮಸ್ಕಾರ ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ವತಿಯಿಂದ ನಾವು ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡ್ತಾ ಇದ್ದೀವಿ. ಅದರಲ್ಲೂ ಕೂಡ ವಿಶೇಷವಾಗಿ ಯೋಗ ಆಗಿರಬಹುದು, ಭಕ್ತಿ ಆಗಿರಬಹುದು, ಜ್ಯೋತಿಷ್ಯ ಆಗಿರಬಹುದು, ರಾಜಕೀಯ ವಿದ್ಯಮಾನಗಳ ಸುದ್ದಿಗಳಾಗಿರಬಹುದು, ಸ್ಪೋರ್ಟ್ಸ್ ಆಗಿರಬಹುದು, ಫಿಲ್ಮ್ ಆಗಿರಬಹುದು, ಇದೆಲ್ಲ ತೋರಿಸ್ತಾ ಇದ್ದೀವಿ ನಿಜ. ಆದರೆ ವಿಶೇಷವಾಗಿ ನಮ್ಮ ಭಾರತದ ಬೆನ್ನೆಲುಬು ಏನು? ಅದುವೇ ಕೃಷಿಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ಮಾಡಬೇಕಲ್ಲ ಅಂತ ಹೇಳಿ ನಾವೆಲ್ಲ ಯೋಜನೆಯನ್ನ ಹಾಕೊಂಡಿದ್ವಿ. ಅದಕ್ಕಾಗಿಯೇ ಇಂದಿನ ದಿನ ವಿಶೇಷ ಕಾರ್ಯಕ್ರಮ, ಅದುವೇ ಕೃಷಿ ಋಷಿ. ಇದರಲ್ಲಿ ನಾವು ರೈತರನ್ನ ಸಂದರ್ಶನ ಮಾಡ್ತಾ ಹೋಗ್ತೇವೆ. ಯಾವ ರೀತಿಯ ಬೆಳೆಗಳನ್ನ ಬೆಳೀತಿದ್ದಾರೆ, ಎಷ್ಟರ ಮಟ್ಟಕ್ಕೆ ಪ್ರಯೋಜನ ಆಗ್ತಾ ಇದೆ, ಮಾರಾಟಕ್ಕೆ ಎಷ್ಟೆಲ್ಲ ಬೆಳವಣಿಗೆ ಇದೆ, ಏನೆಲ್ಲ ಸಿಗ್ತಾ ಇದೆ, ಅದರಿಂದ ಎಲ್ಲವೂ ಕೂಡ ಪ್ರಶ್ನೆ ಮಾಡಲಿಕ್ಕೆ ಇವತ್ತು ನಾನು ಚಿಕ್ಕಬಳ್ಳಾಪುರದ ಒಂದು ಹಳ್ಳಿಗೆ ಆಗಮಿಸಿದ್ದೀನಿ. ಇಲ್ಲಿರುವಂತಹ ರೈತ ಮಹಿಳೆ ಗೌರಮ್ಮ ನಂಜುಂಡಪ್ಪ ಅವರಿದ್ದಾರೆ. ಅವರ ಜೊತೆ ಮಾತನಾಡ್ತಾ ಹೋಗ್ತೀನಿ. ಇವತ್ತಿನ ಈ ವಿಶೇಷ ಕಾರ್ಯಕ್ರಮ ಕೃಷಿ ಋಷಿ. ಬೆಳೆಯೋರು ಇದ್ರಲ್ಲೇ ನಮ್ಮ ಪ್ರಶ್ನೆ ಮಾಡಕ್ ಇದಿರೋದು. ಬೆಳೆ ಜಾಸ್ತಿ ಆದ್ರೆ ಅಲ್ಲಿ ಮಾರ್ಕೆಟ್ ಅಲ್ಲಿ ರೇಟ್ ಕಮ್ಮಿ ಆಗ್ತದೆ. ಇಲ್ಲಿ ಬೆಳೆ ಭೂಮಿಗಳನ್ನೆಲ್ಲ ತಗೊಂಡು ಹೋಗ್ಬಿಟ್ಟು ಲೇಔಟ್ಗಳು ಮಾಡ್ಕೊಂಡ್ ಕುತ್ಕೊಂಡ್ರೆ ಅಲ್ಲಿ ಬೆಳೆಯೋದೇನು? ಬೆಳೆಯಕ್ಕಾಗಲ್ಲ. ಇದರಿಂದ ಏನು ಉಪಯೋಗ ಮತ್ತೆ ಏನೂ ಇಲ್ಲ. ಇದು ಅಂದ್ರೆ ಔಷಧಿ ತರದಲ್ಲಿ ಏನಾದ್ರೂ ಉಪಯುಕ್ತ? ಇದರಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಡಬಲ್ ವಿಕ್ಸ್ ಅಲ್ಲಿ ಪ್ರೋಟೀನ್ ಅಂಶ, ತೊಂಬೆಕಾಯಿ ಅಂತಾರೆ ಇದನ್ನ. ಪ್ರೋಟೀನ್ ಅಂಶ ಜಾಸ್ತಿ ಇರ್ತದೆ. ಅಂದ್ರೆ ಆಹಾರ ಬೇಗ ಇದು ಜೀರ್ಣ ಆಗಲ್ಲ, ನಿಧಾನಕ್ಕೆ ಜೀರ್ಣ ಆಗುತ್ತೆ. ಇದು ಬೇಗ ಇದು ಜೀರ್ಣ ಆಗಲ್ಲ. ಯಾಕಂದ್ರೆ ಬಿ ಪ್ರೋಟೀನ್ ಇನ್ನೊಂದು ಮತ್ತೊಂದು ಎಲ್ಲಾ ಬೇಕು ಅಂತಾರೆ ಜನಕ್ಕ. ಈಗ ಎಲ್ಲಾದು ಬೇಗ ಜೀರ್ಣ ಆಗೋದಕ್ಕಿಂತ ಫೈಬರ್ ಅಂಶ ಜಾಸ್ತಿ ಇರ್ತದೆ. ಇದ್ರಲ್ಲಿ ಫೈಬರ್ ಅಂಶ ಜಾಸ್ತಿ ಇರ್ತದೆ. ಅದರಿಂದ ಈ ಗಿಡ ಯಾಕಂದ್ರೆ ಈಗ ನಮ್ಮ ಮನೇಲಿ ಸಾರು ಮಾಡ್ತೀವಿ, ಬಿಸಕ್ಕೊಂದ್ 2 ಬೀಜನಾದ್ರೂ ಇಲ್ಲದೆ ಇದ್ರು ನಾವ್ 2 ಬೀಜನಾದ್ರೂ ಹಾಕಿ ತಿಂದ್ರೇನೆ ಸಾಂಬಾರ್ ಚೆನ್ನಾಗಿರೋದು. ಪಲಾವು, ಹಾಲ್ ಸಾರು, ಮಜ್ಜಿಗೆ ಹುಳಿ, ಏನಾದ್ರೂ ಮಾಡ್ಲಿ ಈ ಒಂದ್ ಬೀಜಗಳು ಇದ್ರೇನೆ ನಮ್ಮ ಮನೇಲಿ ಸಾರು ತಿನ್ನಕ್ಕಾಗೋದು. ಇಲ್ಲಾಂದ್ರೆ ನಾವ್ ಸಾರು ತಿನ್ನಕ್ಕಾಗಲ್ಲ. ಅಷ್ಟು ಟೇಸ್ಟ್ ಆಗಿರ್ತದೆ ಇದು. ಈಗ ಭತ್ತ ಏನೇನೋ ಬೀನ್ಸ್, ಇನ್ನೊಂದು ಏನೇನೋ ಮಾಡ್ತಾರಲ್ಲ ಮೈಸೂರ್ತಪ್ಪ ಉಂಡೆಗಳು, ಅವೆಲ್ಲ ಹಾಕ್ಬಿಟ್ಟು ಕಂಡು ಹಾಕ್ಬಿಟ್ರು. ಹೈಬ್ರಿಡ್ ಅಲ್ಲ, ಹೈಬ್ರಿಡ್ ತಳಿ ಅಲ್ಲ, ಅದೇನೇನೋ ಹಾಕ್ತಾರಲ್ಲ. ಕಲರ್ ಬೆಳ್ಳಗಿರೋ ಪಲಾವ್ ಏನೇನೋ ಹಾಕ್ತಾರೆ, ರಬ್ಬರ್ ತರ ಇರ್ತದೆ. ಅದನ್ನೆಲ್ಲ ಹಾಕ್ಬಿಟ್ಟು ಏನೇನೋ ಮಾಡ್ಬಿಟ್ಟು ಸೋಯಾಬೀನ್ ಅದೇನೋ ಅದೇನೋ ಗೊತ್ತಿಲ್ಲ ನಮ್ಗೆ. ಅವೆಲ್ಲ ನಾವ್ ಹೆಸರುಗಳು, ಇಂಗ್ಲಿಷ್ ಹೆಸರುಗಳು ನಮ್ಗೆ ಏನ್ ಗೊತ್ತಾಗಲ್ಲ. ಆದ್ರೆ ಇದು ಮಾತ್ರ ಉತ್ತಮ, ತಿನ್ನಕ್ ಚೆನ್ನಾಗಿರ್ತದೆ. ಒಣಗಿರೋ ಬೀಜನೂ ರೇಟ್ ಇದೆ, ಹಸಿ ಬೀಜನೂ ರೇಟ್ ಇದೆ. ಒಣಗಿರೋ ಬೀಜ ಎಲ್ಲವೂ ಸ್ಪುಟ್ನಿಕ್ ಅಲ್ಲಿ ಕೊಡ್ತೀವಿ. ಮತ್ತೆ ಇಲ್ಲಿ ಬಂದಿರೋ ಗ್ರಾಹಕರು ಚೆನ್ನಾಗಿ ತಗೊಂಡ್ಬರ್ತಾರೆ. ತೊಗರಿ ನಾವ್ ಯಾಕಂದ್ರೆ ಯಥೇಚ್ಛವಾಗಿ ಎಲ್ಲಿ ಹಾಕಲ್ಲ, ಬಾರ್ಡರ್ಗಳಿಗೆ ಹಾಕ್ಕೊಂಡ್ಬಿಡ್ತೀವಿ. ಒಂದು ರೌಂಡ್ ಏನಾದ್ರು ಇದ್ರೆ ಬಾರ್ಡರ್ಗಳು ಅಲ್ಲೆಲ್ಲಿ ಗಿಡಗಳಿದ್ರೆ ಆ ಬಾರ್ಡರ್ಗಳಿಗೆ ಹಾಕಿದಾಗ ಅಲ್ಲೆಲ್ಲಿ ಬಿಟ್ಕೊಂಡಿರೋ ಮನೆಗ್ ಬಳಸ್ಕೊಂತೀವಿ. ಯಾರಾಮ್ ಬಂದಾದ್ರೂ ಕಿತ್ಕೊಡ್ತೀವಿ. ಔಷಧಿ ಏನು ಒಡಿಗ್ಯಾಕ್ ಹೋಗಲ್ಲ ನಾವು. ಯಾಕಂದ್ರೆ ಈ ತೊಗರಿ ಕಾಲಕ್ ತಕ್ಕಂಗೆ ನಾವೇನು ಅಂತಂದ್ರೆ, ತೊಗರಿ ಬರೋ ಕಾಲಕ್ಕೆ ತೊಗರಿ ತಿನ್ಬೇಕು, ಅವರೆಕಾಳು ಬರೋ ಸೀಸನ್ ಅಲ್ಲಿ ಅವರೆಕಾಳು ತಿನ್ಬೇಕು, ಅಳಸಂದಿ ಬರೋ ಕಾಲ ಸೀಸನ್ ಅಲ್ಲಿ ಅಳಸಂದಿ ತಿನ್ಬೇಕು. ಮತ್ತೆ ಯಾವ್ಯಾವ ಕಾಲಕ್ಕೆ ಏನೇನ್ ಬರ್ತದೋ ಆ ಹಣ್ಣು ತಿನ್ಲೇಬೇಕು. ಪ್ರಕೃತಿ ಧರ್ಮ ಅದು ನಿಯಮ. ಆ ಪ್ರಕೃತಿ ಏನೇನ್ ಕೊಡ್ತಾಳೋ ಆ ಟೈಮಲ್ಲಿ ನಾವ್ ಅದನ್ನ ತಿಂದ್ರೆ ನಮ್ಗೆ ಆರೋಗ್ಯವಾಗಿರ್ತದೆ. ಆ ಟೈಮಲ್ಲಿ ಸೀಸನ್ ತಪ್ಪಿಸಿ ತಿಂದಾಗ ಏನು ಪ್ರಯೋಜನ ಇಲ್ಲ. ಸೀಸನ್ ತಕ್ಕಂಗೆ ನಾವು ತಿನ್ಲೇಬೇಕು. ಜೋಳ ಹಾಕಿದ್ವಿ, ಇದಿದೆ, ಅಡಕೆ ಇದೆ. ಅಡಕೆನಲ್ಲಿ ಮಾವದೆ, ನಲ್ಲಿಕಾಯಿ ಮರಗಳವೆ, ಅಲ್ಲಿ ಪನ್ನೀರ್ ಅದೆ. ಸಮಗ್ರ ಕೃಷಿ ರೀತಿಯಲ್ಲೇ ಮಾಡ್ತಿದ್ದೀರಿ. ಸ್ಟಾರ್ ಫ್ರೂಟ್ ಇದೆ. ಇದ್ರಲ್ಲೇ ಜೋಳದಲ್ಲೇ ಮೆಂತ್ಯನೂ, ಅವರೇ ಗಿಡ, ಅಳಸಂದಿದೆ. ಮೆಂತ್ಯನ ಹಾಕಿದ್ವಿ, ಮೆಂತ್ಯ ತೆಗೆದ್ಬಿಟ್ವಿ. ಈಗ ಅವರೇನು ಅಳಸಂದಿ ಹಾಕಿದ್ವಿ. 15 ದಿವಸಕ್ಕೆ 20 ದಿವಸಕ್ಕೆ ಒಂದೊಂದ್ಸರಿ ಬೀನ್ಸ್ ಹಾಕ್ತಾ ಇರ್ತೀವಿ. ಅಲ್ಲಿ ಗಿಡ ಕಟಿಂಗ್ ಮಾಡ್ತಾ ಇದೀರಿ, ಇಲ್ಲೊಂದ್ಸರಿ ಇಲ್ಲಿ ತೆಗಿತಾ ಇದೀವಿ. ಸಿಗ್ತಾ ಇದೆ ಅಲ್ಲಿ ಬೀನ್ಸ್. ಇಲ್ಲಿ ಈಗ ಹಾಕಿದೀವಿ. ಇನ್ನು 15 ದಿವಸ ಆದ್ಮೇಲೆ ಕಳೆದ್ಮೇಲೆ ಇನ್ನೊಂದ್ ಕಡೆ ರೆಡಿ ಮಾಡ್ತೀವಿ. ಸರಿ, ಇದೆಲ್ಲ ಅಂದ್ರೆ ಬೀನ್ಸಿಗೆ ಈಗ ಇಲ್ಲಿ ಬೆಳೆದಿರೋದು ಇದೇನು? ಬೀನ್ಸಿಗೆ ಈ ತರ ನೀವು ಮಾಡಿದಿರಲ್ಲ? ಮಾಡಿದೀವಿ. ಅದು ಲಾಸ್ಟ್ ಆಗಿದೆ. ಒಂದ್ ಬ್ಯಾಚ್ ಕಾಯಿ ಕೊಯ್ತಾ ಇದೆ. ಅದು ಲಾಸ್ಟ್ ಆಗೋಷ್ಟೊತ್ತಿಗೆ ನಾವ್ ಇಲ್ಲಿಗೆ ಬಂದ್ಬಿಡ್ತೀವಿ. ಇದೆಲ್ಲ ಇನ್ನೊಂದು 15 ದಿವಸ ಇದ್ದಾಗ ಇನ್ನೊಂದು ಬ್ಯಾಚ್ ರೆಡಿ ಮಾಡ್ಕೊಂತೀವಿ. ಬೀನ್ಸ್ ಸೊಪ್ಪುಗಳು 10 ದಿವಸಕ್ಕೊಂದ್ಸರಿ ಚೆಲ್ತಾ ಇರ್ಬೇಕಾಗಿತ್ತು. ಈ ರೀತಿ ಮಧ್ಯದಲ್ಲಿ ಕಂಬ ಹಾಕಿದ್ರಲ್ಲ, ಹಿಂಗ್ ಹಾಕಬೇಕು. ಬೀನ್ಸ್ ಹಾಕಬೇಕು. ನಾವು ಕಡ್ಡಿಗಳು ಉಣ್ಕೊಬಹುದು, ಕಡ್ಡಿಗಳು ಹಾಕ್ಬೋದು. ನಮ್ ದ್ರಾಕ್ಷಿ ಇತ್ತಲ್ಲ, ಅದರಿಂದ ನೀವು ಬೀನ್ಸ್ ಹಾಕಿ ಬೀನ್ಸ್ ಹಾಕಿ ಒಂದೊಂದು ಗಿಡಕ್ಕೂ
ಕಾಲು ಹತ್ತಾ ಇದ್ರೆ ಕ್ಯಾಮ್ರಾಮನಿಗೂ ಹೇಳ್ತಾ ಇದ್ದೀರಿ, ನಮಗೂ ಹೇಳ್ತಾ ಇದ್ದೀರಿ ತೊಳಿಬೇಡಿ ಅಂತ. ಅದು ನಿಮಗೆ ಎಲ್ಲದರ ಮೇಲೆ ಇರುವಂತಹ ಒಂದು ವಿಶ್ವಾಸ. Respect. ಇದು ಅಳಿ ಉಗುರು, ಹುಳಿ ಒಗುರು, ಖಾರ, ಈ 3 ಮನುಷ್ಯನ್ಗೆ ಬೇಕೇ ಬೇಕು. ಈ 30 ನಾನು ಕಲಿತೆ ಚೆನ್ನಾಗಿ. ಜೀವನದ ಹಿಂದೆ ಮರ್ತೋಗಿದ್ದು, ಅಪ್ಪ ಅಮ್ಮ ಹೇಳ್ಕೊಟ್ಟಿದ್ದು ಮರ್ತೋಗಿದ್ದೆಲ್ಲ ಪಾಠ ನಾನು ಅದ್ರಲ್ಲಿ ಕಲಿತೆ. ನಮ್ಮ ಸಂಸ್ಕೃತಿ ಹೆಂಗಿತ್ತು, ಸಂಸ್ಕಾರ ಹೆಂಗಿತ್ತು, ನಮ್ಮ ಭೂಮಿ ಹೆಂಗ್ ಮಾಡ್ಕೊಂಡಿದ್ರು ಅವರು, ಎಷ್ಟು ಚೆನ್ನಾಗಿಡ್ತಾ ಇದ್ರು ಭೂಮಿ. ಮಣ್ಣು ಅಂದ್ರೆ ಕಣ್ಣು, ಮಣ್ಣು ಕೇಟಾದ್ರೂ ಒಂದೇ, ಕಣ್ಣು ಕೇಟಾದ್ರೂ ಒಂದೇ. ಆ ಕಣ್ಣಿಲ್ಲ ಅಂದ್ರೆ ನಾವು ಬದುಕಕ್ಕಾಗಲ್ಲ, ಮಣ್ಣಿಲ್ಲ ಅಂದ್ರೆ ಬದುಕಕ್ಕಾಗಲ್ಲ. ಆ ಮಣ್ಣು ಏನು ಅಂದ್ರೆ ದೈವನೂ ಅದೇ, ಚಿನ್ನನೂ ಅದೇ, ಆಧ್ಯಾತ್ಮನೂ ಅದೇ, ಕವಿತೆನೂ ಅದೇ, ಎಲ್ಲಾನು ಮಣ್ಣೆ, ಕಾಯಕನೂ ಮಣ್ಣೆ, ಎಲ್ಲ ಮಣ್ಣೆ. ಆ ಮಣ್ಣಿಗೆ ನಾವು ಇವತ್ತೇನಾದ್ರೂ ವಿಷ ಹಾಕ್ಬಿಟ್ಟು ಪರಿವರ್ತನೆ ಮಾಡಿದ್ವಿ ಅಂತಂದ್ರೆ ಸಮಾಜ ಬದುಕ್ಲಿಕ್ಕೆ ಸಾಧ್ಯನಾ? ಪಶು ಪಕ್ಷಿಗಳು ಬದುಕ್ತಾವ? ಭೂಮಿ ಬದುಕುತ್ತಾ? ಹೋಗ್ಲಿ. ಇವ್ ಮನುಷ್ಯ ಸತ್ರ ಮಣ್ಣು ಕೋತೀವಿ, ಮಣ್ಣು ಸತ್ತೋದ್ರೆ ನಾವ್ ಎಲ್ಲೋಗ್ಬೇಕು? 1 ನಿಮಿಷ ನೀವು ಯೋಚನೆ ಮಾಡಿ ನೋಡ್ರಿ. ನಾವು ಏನೂ ಇಲ್ಲ, ಇದೊಂದು ಗ್ರಹ ಆಗಿ ಮಾರ್ಪಟ್ಟಾಯ್ತಂದ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಏನ್ ತಿನ್ಬೇಕು? ನಾವು ಏನು ತಿನ್ನಕ್ಕಾಗಲ್ಲ, ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದೇ ಅದರಲ್ಲಿರುವ ಭಕ್ತಿ ನಿಮ್ಮ ಮಾತುಗಳಲ್ಲಿ ಕಾಣ್ತಾ ಇದೆ. ಅಂದ್ರೆ ಬರೀ ಕೃಷಿ ಮಾಡ್ಕೊಂಡು ಮಾರಾಟ ಮಾಡಿ ಇನ್ಕಮ್ ಮಾಡೋದು ಅಷ್ಟೇ ಅಲ್ಲ, ಇದ್ರ ಬಗ್ಗೆ ಎಷ್ಟರ ಮಟ್ಟಕ್ಕೆ ಭಕ್ತಿ ಇದೆ ನಿಮಗೆ, ಶ್ರದ್ಧೆ ಇದೆ. ಎಲ್ಲ ಹೋದ್ಮೇಲೆ ನಾನು ನೀರಿ ಹಾಕ್ಬಿಡ್ಬೋದು, ಎಲ್ಲ ಹೋದ್ಮೇಲೆ ಕಾಂಪ್ಲೆಕ್ಸ್ ಹಾಕ್ಬಿಡ್ಬೋದು, ಎಲ್ಲರೂ ಹೋದ್ಮೇಲೆ ಹಾಕ್ಬಿಡ್ಬೋದಲ್ಲ. ನಾನು ಯಾರು ಕೇಳ್ಬೇಕು? ನನ್ನ ಜನ ನಮ್ಗೇನು ಬಿಡಪ್ಪ ಹಾಕ್ಬೋದು. ಏನಲ್ಲ, ನಾವೇ ತಿನ್ಬೇಕಲ್ಲ. ನನ್ನ ಮೊಮ್ಮಕ್ಕಳಿಗೆ ನನ್ನ ಮಗಳು ಬೇಯಿಸಾಕ್ತಾಳ ಅದನ್ನ. ಫಸ್ಟ್ ನಂಗೆ ರೋಗ ಬರೋದು ಅಲ್ವಾ? ಈಗ ಎಲ್ಲ ತಿನ್ನಿ ಬಾಯಾಗ ಹಂಗೆ ಕಚ್ಕೊಂಡ್ ತಿಂತಾ ಇದ್ದೀನಿ, ಕೆಮಿಕಲ್ ಹೊಡೆದಿದ್ದು ನಾನೇ ತಿಂತಾ ಇದ್ದೆ, ಏನಮ್ಮ ತೊಳ್ಕೊಂಡು ಕೊಡ್ತೀನಿ ಅಂತ ಇದ್ದೆ ಅಲ್ವಾ? ಕೃಷಿ ಋಷಿ ಕಾರ್ಯಕ್ರಮದಲ್ಲಿ ಪುಟ್ಟದೊಂದು ವಿರಾಮ.